ಚಂದ ಕಾಣತ್ತೀವಿ ಇಬ್ರು. ಎಷ್ಟು ಚಂದ ಕಾಣತ್ತೆ, ಮಸ್ತ್ ಭಾಳ. ವಾಹ್, ಅತ್ತಿಯವ್ರದ್ದು ಆ್ಯಂಡ್ ಐಶ್ವರ್ಯ ಅಂತ ಫೋಟೋ ಶೂಟ್ ಮಾಡೋದತ್ತಿ. ಈಗ ನಗರಿ ಒಂದು ಸ್ವಲ್ಪ ಸ್ಮೈಲ್ ಮಾಡಿರಿ ನೋಡ್ರಿ. ನಾವು ಅತ್ತಿಯವ್ರು ನೋಡಿ ಅಲ್ಲೇ ಮಗಳಾಗೆ ಹಂಗೆ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನನಗೆಲ್ಲ ಮದು ವೀಕ್ಷಕರಿಗೆ ಭಾಳ ದಿನ ಆದಮೇಲೆ ಲಾಗ್ ಅಪ್ಲೋಡ್ ಮಾಡತ್ತೀನಿ ರೀ. ಬಹಳಷ್ಟು ಜನ ಜರ್ಮನಿ ಸೀರೀಸ್ ಶುರು ಮಾಡಿದಾಗ ಅಕ್ಕಗೆ ಪಾಪು ಆಯ್ತು, ಅಕ್ಕನ ಬೇಬಿ ಬಂಪ್ ಎಲ್ಲಿ ಹೋಯ್ತು ಅಂತ ಹೇಳಿ ಕೇಳತ್ತಿದ್ರಿ. ಸೊ ನಾನು ನಿಮಗಾಗಲೇ ಹೇಳಿದಂಗೆ ಅದು ಪ್ರೆಗ್ನೆನ್ಸಿಗಿನ ಬಿಫೋರ್ ಹೋಗಿದ್ದು. ಸೊ ಈಗ ನಾ ಜಿಮ್ಗೆ ಹೊಂಟೇನೆ, ಬರ್ರಿ ನಿಮ್ಗೆ ಐಶ್ವರ್ಯ ಅಂತ ತೋರಿಸ್ತೇನೆ. ಆ್ಯಕ್ಚುಲಿ ಆಕೆಗೆ ಡಾಕ್ಟ್ರು ಜಾಸ್ತಿ ಕುಂಡ್ರಬಾರ್ದು ಅಂದಾರ, ಹಿಂಗಾಗಿ ಹಿಂಗೆ ವರ್ಕ್ ಮಾಡತ್ತಾಳಕ್ಕೆ. ಬಿಡ್ರಿ ಈಗ ನಾವು ಪಟ ಹೋಗೋಣಂತ ಜಿಮ್ಗೆ. ಆ್ಯಂಡ್ ಫುಲ್ ರೆಡಿ ಆಗಿ ನಾನು ಏನು ಬ್ಯಾಡ್ಲಕ್ಕೆ ಗೊತ್ತಿಲ್ಲರಿ. ಜಿಮ್ಗೆ ಹೊಂಟಿರ್ತೀನಿ, ಬರಾಬರಿ 2.5 ಮಿನಿಟಿಂದ ಸಿಗ್ನಲ್ ಬೀಳ್ತೈತೆ. ಎಷ್ಟು ಮೈ ಉರಿಬಾರ್ದು, 2.5 ನಿಮಿಷ ಹಂಗೆ ಖಾಲಿ ನಿಲ್ಲೋದಂದ್ರೆ ಅದು ಬಿಸಿಲಾಗ. ಹಾಂ ನೋಡ್ರಲ್ದ 2.5 ಮಿನಿಟ್ ಏನೋ ಮಾರೆ. ಹೆಚ್ಚು ಕಡಿಮೆ 3 ಕಿಲೋಮೀಟ್ರ್ ಆಕತ್ರಿ. ಅಂದರೂ ಇದನ್ನು ಫೈನಲ್ ಮಾಡ್ಕೊಂಬಿಟ್ಟೇವೆ. 3 ದಿವ್ಸಕ್ಕೆ 2 ಲೀಟ್ರ್ ಹಾಲು, ಅರ್ಧ ಕಿಲೋ ಮೊಸರು ತೊಗೊಂಡು ಹೋಗಿರ್ತಾ ಇರೋದು. ತಗೋರಿ ನೀವು 2 ಲೀಟ್ರ್ ತಿನ್ನಿ ತುಂಬಿದ ಹಾಲು. 3 ದಿವ್ಸ ಬರತ್ತವನ್ರಿ ಹಾಲು ಇವ. ಯಾಕೆ ಮೊಸರು ಅಂತ ತಂದಿರ್ತಾನಲ್ಲ, ಹೆಪ್ಪ ಹಾಕೋದು ಇರಂಗಿಲ್ಲ. ಹಾಲು ಮೊಸರು ಸರಿ. ನಂಗೆ ಭಯಂಕರ ಹಸಿ ಆಗೈತಿ, ನನಗೆ ಏನರ ತಿನ್ನಕ್ಕೆ ಕೊಡ್ರಿ. ಈಗ ನಾ 5 ನಿಮಿಷ ಜಾಕ ಮಾಡಿ ಬರ್ತೇನೆ. 1 ಮಂತ್ ಆಫ್ ಡೆಡಿಕೇಶನ್, ವೆಯ್ಟ್ ಲಾಸ್ ಮೇಲೆ ನನ್ನ ಟಾರ್ಗೆಟ್ ಇದ್ದಿದ್ದಿಲ್ಲ ಆ್ಯಕ್ಚುಲಿ. ಸೊ 1/2 kg ಫ್ಯಾಟ್ ಲಾಸ್ ಆಗೈತಿ. ಸ್ಕೇಲ್ನಾಗ ಆಬ್ವಿಯಸ್ಲಿ ಜಾಸ್ತಿ ಆಗೈತೆ, ಬಿಕಾಸ್ 1 kg ಮಸಲ್ ಮಾಸ್ ಇನ್ಕ್ರೀಸ್ ಮಾಡ್ಕೊಂಡೇನು ವಿದಿನ್ ಅ ಮಂತ್. ಸೊ ಬಾಡಿ ಚಲೋ ರೆಸ್ಪಾಂಡ್ ಮಾಡತೈತಿ. ಸೊ ಪ್ರೊಬ್ಯಾಬ್ಲಿ ನೆಕ್ಸ್ಟ್ 2 ಮಂತ್ಸಿಗೆ ನಂದು ಏನಾಗತ್ತಂದ್ರೆ ಇನ್ನೊಂದು 1 kg ಈಚ್, ಅಂದ್ರೆ 2.5 ಕಿಲೋಮೀಟರ್ ಮಸಲ್ ಮಾಸ್ ಗೇನ್ ಆಕತಿ. ಮೀನ್ ವೈಲ್ ಸ್ವಲ್ಪ ಕಾರ್ಡಿಯೋನು ಜಾಸ್ತಿ ಮಾಡ್ಬೇಕಂತ ಮಾಡೀನಿ, ಸೊ ದ್ಯಾಟ್ ನಂದು ಫ್ಯಾಟ್ ಲಾಸು ಆಗಲಿ ಅದ್ರ ಜೊತೆ. ಆ್ಯಂಡ್ ಹೈ ಪ್ರೋಟೀನ್ ಡಯಟ್ ಅಂತ ನೋಡದತ್ತಿ. ಬೆಳಗಾವಿ ನಡೆದ್ಮೇಲೆ ಹೋದ್ಮೇಲೆ ಗೊತ್ತಿಲ್ಲ, ಅಲ್ಲಿ ಎಲ್ಲ ಪ್ಲ್ಯಾನ್ ಮಾಡ್ಕೋಬೇಕು. ಸೊ ಲೆಟ್ಸ್ ಸಿ. ಚಟ್ನಿ ಮಾಡಿರೇನ್ರಿ? ಕೊಟ್ಬಿಡ್ರಿ ಹಾಕಿ. 1 ಹಾಕಿ ಬಂತು. ನಮ್ಮ ಇಲ್ಲಿಯವ್ರು ಮಕ್ಕೊಂಡಾರ. ಅವ್ರದ್ದೇನು ಮಸ್ತ್ ತಿನ್ನೋದು ಉಣ್ಣೋದು ಮಕ್ಕೊಳ್ಳೋದು ಮಜಾ ಆಯ್ತು ಲೈಫ್. ನಾವು ಮನುಷ್ಯರು ಹಾರ್ಡ್ ವರ್ಕ್ ಮಾಡ್ಬೇಕಲ್ಲ. ಇವತ್ತು ವೈಶಾಲಿ ಬಂದಿಲ್ಲ ಅಂತ ನಮ್ಮ ಅತ್ತಿಯವ್ರಿಗೆ ಹೇಳಿದೆ, ಬೇಡ ಅಂದರು. ಬಂಡೆ ತಿಕ್ಕಿ ಎಲ್ಲ ಅಡುಗೆ ಮಾಡಿ ಬಿಸಿ ರೊಟ್ಟೆ ಮಾಡಿ ಗಂಟೆ 2 ಆಗೈತಿ. ಆ್ಯಂಡ್ ಇನ್ನೂ ನಮ್ಮ ಅತ್ತಿಯವರೆಲ್ಲ ಕಿಚನ್ನಾಗ ಅದಾರೆ. ಎಲ್ಲಿ ಅಡಿಕೊಂಡ್ರು, ಎಲ್ಲೇ ಹೋದ್ರು, ಒಳಗೆ ಹೋದ್ರ. ಐಶ್ವರ್ಯ ವಾಪಸ್ ಮಾಡತ್ತಾಳ ಇಲ್ಲಿ. ಟ್ರೈನ್ ಬುಕ್ ಆಗೈತಿಲ್ಲ ಈ ವೀಕೆಂಡ್, ಹೋಗ್ರಿ ಸುಮ್ಮ. ಗುಡ್. ಶನಿವಾರ ಅಂದ್ರೆ ಆಗ ಏನು ಪ್ರಾಜೆಕ್ಟ್ ಹೇಳ್ತೀನಿ ನಾವು ಹೇಳೋದು. ನಮ್ದು ಇಯರ್ ಎಂಡ್ ರಿವ್ಯೂ ಐತ್ಲ, ಪೂರ್ತಿ ಕನ್ಸಿಡರ್ ಮಾಡಂಗಿಲ್ಲ ಅಂತ, ಅರ್ಧ ಇಯರ್ ಕನ್ಸಿಡರ್ ಮಾಡ್ತಾರ ನಮ್ದು. ಯಾಕೆ? ಬರೇ 3 ತಿಂಗಳು ಅಷ್ಟೇ ಉಳಿತದ, ಅದಕ್ಕೆ ಪೂರ್ತಿ ಇಲ್ಲ ಅಂತ, ಅರ್ಧ ಅಂತ. ಅರ್ಧದ ಮೇಲೆ ನಾ ರೇಟಿಂಗ್ ಕೊಡ್ತಾನಂತ. ನೋಡ್ರಿ ಇಲ್ಲಿ ಮಸ್ತ್ ಇಲ್ಲ ಪಲ್ಯ. ಇವೆಲ್ಲ ಬೇಡಾಗಿತ್ತು ಅಂದ್ರು ಕೊಟ್ಟಾರ, ಕರ್ದು ಕೊಟ್ಟಾರ. ಅದಕ್ಕೆ ರೊಟ್ಟಿ ಒಂದು ಕಡಿಮೆ ಮಾಡಿದೆ, ಸ್ವಲ್ಪ ರೈಸ್ ಉಂಡ್ರಾತ್ ಅಂತೇಳಿ. ಗಂಟೆ ಆಗಲಿ 4 ಆಯ್ತು. ಇಷ್ಟು ಫಾಸ್ಟ್ ಟೈಮ್ ಹೋಗೋತ್ತಲ್ಲ ನಂದು, ಐ ರಿಯಲಿ ಕಾಂಟ್. ಗಂಟೆ 6 ಆಗೈತಿ. ಆ್ಯಂಡ್ ಐಶ್ವರ್ಯ ನಾನು ಮಸ್ತ್ ಚಹಾ ಕುಡ್ಕೊತ ಕೂತೇವೆ. ನೋಡ್ರಿ ನನ್ನ ಹೇರ್ ಹೆಲ್ತು ಎಷ್ಟು ಇಂಪ್ರೂವ್ ಆಗೈತಿ. ಸೊ ಹೈಕಿ ಫವರ್ ಹೈ. ಮಸ್ತ್ ಐಶು, ಮಸ್ತ್ ಐಶು. ತಿನ್ನ ಐಶು, ತಿಂದು ಬಿಡ ಐಶು, ತಿನ್ಬೇಡ ಐಶು. ಪ್ರಾಜೆಕ್ಟ್ ಜಾಯ್ನ್ ಆಗೇನ್ರಿ. ಅದಕ್ಕೆ ಒಂದು ಡ್ರಗ್ ಟೆಸ್ಟ್ ಮಾಡಿಸೋದಿತ್ತು. ಅದಕ್ಕೆ ಹಾರ್ಡ್ ಕಾಪಿ ಸೈಂಡ್ ಬೇಕಂತಪ್ಪ ಅವ್ರಿಗೆ. ಏನೇನು ಗದ್ಲು ಇಲ್ಲಿ ಬಂದೇನು ಪ್ರಿಂಟ್ಔಟ್ ತೊಗೊಳಕ್ಕೆ. ಆಲ್ರೈಟ್, ಸೊ ಫೈನಲಿ ಇವತ್ತು ಐಶ್ವರ್ಯ ಅಂದು ಗ್ರೋತ್ ಸ್ಕ್ಯಾನ್ ಐತಿ. ಆ್ಯಂಡ್ ನಾನಂತೂ ಭಾಳ ಎಕ್ಸೈಟೆಡ್ ಆಗೀನಿ. ಇನ್ನು ಸ್ವಲ್ಪ ದಿವ್ಸ ಉಳ್ದಾವು. ಆ್ಯಂಡ್
ಏನೋ ಮಾಡಿದ್ ಬಿಡ್ರಿ ಅಂತ ಅಲ್ಲಿ ಏನದ ಅದ್ರೊಳಗೆ ಹತ್ರ ರಸಗುಲ್ಲ ಮಾಡಿದ್ದು ಓಡಿ ಓಡಿ ಬಂದವ್ ನಾನು ಆಕೆ ಫೋನ್ ಮಾಡಿದ್ದಲ್ಲಿ ಕೂತ್ಬಿಟ್ಟೆ ನಿಂಗೆ ನನಗೆ ಒಳಗೆ ವಾಸನೆ ಬಂತದ ನಾನು ನೀವು ಅದೇ ರೀ ನೋಡ್ತಿರ್ಬೇಕು ಏನೋ ಅಂಥದ ವಾಸನೆ ಅದನ ಇಲ್ಲ ಅಪ್ಪನ ಫೋನ್ ಹಚ್ಚಿದ್ರ ಅದು ಹೊತ್ತಿದ ವಾಸನೆ ಘಮ ಘಮನ ಬರತ್ತೈತೆ ನನಗೆ ಚಲೋ ಮಾಡಿದ್ ಬಿಡ್ರಿ मेथी टूटती गोपी बहू ಊದ ಮರಿದೇವು ಹೊತ್ತಿದ ತಿನ್ನೋದು ತಿನ್ಬೇಡ್ರ ಸರಿ ನೀನು ತಿನ್ಬೇಡ ನೋಡೇ ಇಲ್ಲ ಇವತ್ತು ನೋಡೊಮ್ಮೆ ಬಾವು ಮಾಡೋದು ಬ್ಯಾಡ್ಲಿ ಕಡಿತದ माँ को सबका फेवरेट खाना पता है पर कभी किसी ಸೊ ಇಲ್ಲಿ ಮಸ್ತ್ ಪಿ ವಿ ಆರ್ ಎಕ್ಸೆಲ್ ನನಗೆ ಗೊತ್ತಿರಲಿಲ್ಲ ಅದು ಮಸ್ತ್ ಐತದ आपका फेवरेट ಆ್ಯಂಡ್ ಮಸ್ತ್ ರಿಕ್ಲೈನರ್ ಬುಕ್ ಮಾಡೇವೆ ಒಂದ್ಸ ಮೂವಿ F1 ಮೂವಿ ಬಂದೇವೆ ನಂಗೆ ಆ್ಯಕ್ಚುಲಿ ಮನೆ ಬಿಟ್ಟು ಹೊರಗೆ ಬರೋದಿತ್ತು ಬಿಕಾಸ್ ತಲೆ ಕೆಟ್ಬಿಟ್ಟಿತ್ತು ಯಾವಾಗಿಂದ ಐಶ್ವರ್ಯ ಪ್ರೆಗ್ನೆಂಟ್ ಆಗ್ಯಾಳ ಹೊರಗೆ ಬಂದಿಲ್ಲ ಬೋರ್ಡ್ರ್ ಹಚ್ಬೇಕಾ ಏನೂ ಇಲ್ಲ ಹಾಂ ಇಲ್ಲಿ ಏನು ಬೋರ್ಡು ಇಲ್ಲ ಸೀದಾ ಜಾಮರ್ ಹಚ್ಚಿ ಮತ್ತು 500 ರೂಪಾಯಿ ಫೈನ್ ಕೊಡ್ಬೇಕಿಲ್ಲ ಎಷ್ಟು ಚಂದ ಹಾಕೋಗಾರ ಉಂಟು ಕಾಂಟ್ಯಾಕ್ಟ್ ಗೇಟ್ ಅಂತ ಅದ್ರ ಬದಲಿ ಡೋಂಟ್ ಪಾರ್ಕ್ ಹಿಯರ್ ಅಂತ ಹಾಕ್ಬೇಕಿಲ್ಲ ಹೌದಿಲ್ಪ ಬರಬರ ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮತ್ತು ವೀಕ್ಷಕರೇ ಇವತ್ತೊಂದು ಭಾಳ ಸ್ಪೆಷಲ್ ಡೇ ಐತಿ ಬಿಕಾಸ್ ಇವತ್ತು ನಾವು ಐಶ್ವರ್ಯ ಅಂದು ಬೇಬಿ ಬಂಪ್ ಶೂಟ್ ಮಾಡೋರಿದ್ದೀವಿ ಒಂದು ಕ್ಲೂ ಕೊಡ್ತೇನೆ ಇದು ಇಂಡೋರ್ ಶೂಟಿಂಗ್ ಆಗೋದೈತಿ ಆಮೇಲೆ ಮುಂದೆ ಬೆಳಗಾವಿಗೆ ಹೋಗಿ ಶೂಟಿಂಗ್ ಮಾಡೋ ಪ್ಲ್ಯಾನ್ ಐತಿ ಈಗ ಪಟ ಜಿಮ್ಮಿಗೆ ಬಂದೆ ಟ್ರೈನಿಂಗ್ ಮುಗಿಸ್ದೆ ಮನೆಗೆ ಹೋಗಿ ಫ್ರೆಶ್ ಆಗಿ ನಾಷ್ಟ ಮಾಡಿ ಏನೇನು ಆಗತ್ತೆ ಗಂಟೆ 11:15 ನಾವು ರೆಡಿ ಆಗತ್ತೇವಿ ಆ್ಯಕ್ಚುಲಿ ನಾ ಮಾಡಿದ್ದಾರೆ ಬಿಕಾಸ್ ನಂದು ಫಸ್ಟ್ ಬೇಬಿ ಬಂಪ್ ಶೂಟ್ ನಡ ಸಾತನ್ಯಾನ ಆಕಾಶ್ ಅವ್ರಿಗೆ ವೇಟ್ ಮಾಡಿದೆ ತಾವರ ನಡೆಸ್ತಾರೆ ಅಂತ ಹೇಳಿ ಬಿಕಾಸ್ ಅವ್ರ ಬೇಬಿ ಬಂಪ್ ಬಂದು 3 ವರ್ಷ ಆತ್ರಿ ನಾವು ಹತ್ತಿವ್ ನೋಡ ಅಲ್ಲೇ ಮಗಳನಾಗೆ ಹಂಗ ಏಯ್ ಸರಿಯಾಗಿ ತಿನ್ನತ್ತಾಳ ಪಟ ನಾಷ್ಟ ಮಾಡೋಣ ಜಳಕ ಮಾಡೋಣ ಯಾಕೆ ನೀರು ಇವ್ರು ಕಾಶಿಲ್ಲ ನನಗೆ ಆ್ಯಂಡ್ ಅಯ್ಯೋ ಇಂಥವೆಲ್ಲ ತಿನ್ನಿಸ್ತೀರಾ ನನಗೆ ಮತ್ತೆ ಏನದು ಎಂಥ ವಡ ಉದ್ದಿನ ವಡ ಜೋಳದ ವಡಿ ಮಾಡ್ದಂಗೆ ಮಾಡಿರಲ್ಲ ನಡು ತೂತ್ ಮಾಡ್ಬೇಕಿಲ್ಲ ಓಹೋ ಮಸ್ತ್ ಬಿಸಿ ಇಡ್ಲಿ ಆಮೇಲೆ ನೋಡ್ರಿ ವಡ ಮಾಡ್ಯಾರ ಚಟ್ನಿ ಹಾಕೊಂಡು ತಿನ್ನೋನು ನಮ್ಮ ಎಗ್ಗು ಬರ್ತೈತಿ ಒಂದು ಎಗ್ ಒಂದು ಸೌತಿಕಾಯಿ ಕೊಟ್ಟಿರು ಚಲೋ ಹಾಕಿತ್ತು ಎಗ್ ಜೊತೆ ಒಂದು ಅರ್ಧ ಸೌತಿಕಾಯಿ ಕೊಡ್ತೀರನ ಮೋಸ್ಟ್ ಆಫ್ ದ ಡ್ರೆಸ್ ಎಲ್ಲ ಏನಾಗ್ಯಾವಪ್ಪ ಅಂತಂದ್ರೆ ಎಲ್ಲ ಪ್ಯಾಕಿಂಗ್ ಆಗ್ಯಾವ ಸೊ ಯಾವ ಶರ್ಟ್ ಅವೈಲೇಬಲ್ ಇತ್ತು ಹಾಕ್ಕೊಂಡೆ ಈಗ ಪಟ ಹೋಗಿ ನಾವು ಇಂಡೋರ್ ಶೂಟ್ಗೆ ನನಗೆ ಎಸ್ಪೆಷಲಿ ಡ್ರೆಸ್ ತರೋದೈತಿ ಬಿಕಾಸ್ ಐಶ್ವರ್ಯ ಅಂತರೂ ಲೇಡೀಸ್ಗೆಲ್ಲ ಅವ್ರಿಗೆಲ್ಲ ಪ್ರಾಪ್ಸು ಅವೆಲ್ಲ ಏನಾದ್ರು ಕೊಡ್ತಾರೆ ಬಟ್ ಜೆಂಟ್ಸಿಗೆ ಕೊಡಂಗಿಲ್ಲ ಹೀಗಾಗಿ ನಾ ಹೋಗಿ ಒಂದು ವೈಟ್ ಕಲರ್ ಸೂಟ್ ತರ್ಬೇಕಂತ ಮಾಡೀನಿ ಇಲ್ಲೇ ಮನೆ ಹತ್ರನೇ ಒಂದು 5 ಶಾಪ್ ನೋಡೋಣ ಸಿಕ್ತಂದ್ರೆ ಚಲೋ ಆಗ್ತೈತಿ ನೋಡ್ರಿ ಈಗ ಸ್ವಲ್ಪ ಡೀಸೆಂಟು ಕಾಣತ್ತೆ ನಾನು ಫೈನಲಿ ಇಲ್ಲಿ ತೊಗೊಳಕ್ಕೆ ಬಂದೇವೆ ಐಶ್ವರ್ಯ ಅಂತೂ ಅಲ್ಲೆಲ್ಲ ಪ್ರಾಪ್ಸ್ ಇರ್ತಾವೆ ಬಟ್ ನಮ್ಮ ಹುಡುಗರು ಎಲ್ಲ ಕೊಡಂಗಿಲ್ಲ ಅಂತ ಹಿಂಗಾಗಿ ತೊಗೊಳಕ್ಕೆ ಬಂದೇನಿ ಇದೊಂದು ನೋಡ್ರಿ ಇದೊಂದು ये मुझे आता है क्या साइज ये आएगा थोड़ा फिट होगा लग रहा है ऊपर इससे एक बड़ा है क्या नहीं ये फुल बड़ा है ठीक है वैसे डिसेंट लग रहा है ಕಾಣತ್ತೆ ನೋಡ್ರಿ ಚಲೋ ಕಾಣತ್ತೆ ಅನ್ಕೋತೇನೆ ಮಸ್ತ್ ಕಾಣತ್ತೆ ಇದು ವೈಟ್ ಪ್ಯಾಂಟ್ ಅಂತೂ ಐತೆ ನನಗೆ ಸೊ ಅದನ್ನು ಖರೀದಿ ಮಾಡೋದು ಅವಶ್ಯ ಇಲ್ಲ ಆ್ಯಂಡ್ ಒಂದು ಬ್ಲೂ ಒಂದು ತೊಗೋಬೇಕಂತ ಮಾಡೇನಿ ಮತ್ತು ಮಸ್ತ್ ಕಾಣಬೇಕಲ್ಲ ಈ ನೋಡ್ರಿ ಜಿಮ್ಗೆ ಹೊಂಟಾಗಿಂದ ಶೋಲ್ಡ್ರ್ ಬ್ರಾಡ್ ಆಗೈತಲ್ಲ ಹಿಂಗಾಗಿ ಫಿಟ್ಟಿಂಗ್ ಚಲೋ ಆಗತ್ತೆ ಇನ್ನೂ ಭಾರಿ ಹಾಕೊಂತ ಹೋಗತ್ತೆ ಇನ್ನೊಂದು ಜಸ್ಟ್ 6 months ವೇಟ್ ಮಾಡಿರಿ ನೀವು ರೈಟ್ ಇಷ್ಟು ಮಸ್ತ್ ಕಾಣತ್ತದೆ ಶೋಲ್ಡ್ರ್ ಬ್ರಾಡ್ ಆಗಿದ್ದಕ್ಕೆ ಭಾರಿ ಕಾಣತ್ತೆ ಸೊ ನೋಡೋಣ ಇದ್ರ ಬುಡಕ್ಕೆ ಬ್ಲ್ಯಾಕ್ ಅಂತೂ ಪ್ಯಾಂಟ್ ಸೂಟ್ ಆಗ್ತೈತೆ ಇದಲ್ಲ ಬೇರೆ ಬ್ಲ್ಯಾಕ್ ಆಮೇಲೆ ವೈಟು ಸೂಟ್ ಆಗ್ತದೆ ಬೇಕಾದ್ರೆ ಅದು ಚಂದ ಕಾಣತ್ತೆ ಸೊ ನಮ್ಮದು ಡ್ರೆಸ್ಸಿಂಗದ್ದು ರೆಡಿ ಆಯ್ತು 9 ಅಲ್ಲ 2 ಹಾಕಿ ಚಲೋ ಶೂಟಿಂಗ್ ಚಲೋ ನಡ್ರಿ ಪಟ ಹೋಗೋಣ ಅಂತೀಗ ಎಸ್
ಆಲ್ರೈಟ್, ನಾನಂತರೂ ಭಾಳ ಎಕ್ಸೈಟೆಡ್ ಆಗೇನಿ. ಆ್ಯಂಡ್ ಐಶ್ವರ್ಯ ಕೂಡ ಬಂದಳು, ನಮ್ಮ ಅತ್ತಿಯವರು ಕೂಡ ಬಂದರು. ಸೊ ಫುಲ್ ರೆಡಿಯಾಗಿ ಏನು ಐಶ್ವರ್ಯ ಇಲ್ಲಿ ರೆಡಿ ಅಕ್ಕ, ನಾ ಅಂತೂ 2 ನಿಮಿಷ ರೆಡಿ. ಆಕೆ ಎಲ್ಲ ಮೇಕಪ್ ಆರ್ಟಿಸ್ಟ್ ಎಲ್ಲ ಬಂದಾರಂತ. ಮನೆಯಿಂದ ಹಾರ್ಡ್ಲಿ ಒಂದು 2 ಕಿಲೋಮೀಟರ್ಸು ಇಲ್ಲ ರೀ. ನೆನಪೈತೆ ನಿಮ್ಗೆ ಇರಾಣಿ ಕೆಫೆ ಕರ್ಕೊಂಬಂದಿದ್ದೆ, ಅಲ್ಲೇ ಐತಿ. ಏರಿಯಾ ಫುಲ್ ಪಾಶ್ ಅದಾವೆಲ್ಲ. ನಮ್ಮ ಖುಷಿ ಅನ್ನಿಸ್ತತಿ ಇಲ್ಲೆಲ್ಲ. ಮತ್ತು ಹಂಗೆ ಕೂತಿಲ್ಲ ನೋಡ್ರಿ ಡೋರ್. 45,000 ರೂಪಾಯಿ ತುಂಬ್ತೇವೆ ನಾವು ಇದು ಮೇಂಟೆನೆನ್ಸಿಗೆ. ಹೌದು ರೀ, ಅದು 2 BHK 3 BHK ಇದ್ರೆ 50 ತುಂಬ್ತಾರೆ. ಎಷ್ಟು ಪ್ರೀಮಿಯಂ ಅನ್ಸದ ನೋಡಿ, ಎಷ್ಟು ಕ್ಲೀನ್ ಇಟ್ಟಾರೆ. ನಮ್ಮದು ಹಿಂಗೆ ಐತೆ ಬಿಡ, ಕ್ಲೀನ್ ಇರಂಗಿಲ್ಲ ನಮ್ಮ ತಲೆ ಹಿಂಗೆ ಐತೆ. ನಮ್ದು ಈ ಬಿಲ್ಡಿಂಗ್ ಹೊಸದೈತಿ, ನಮ್ದು 8 ವರ್ಷ ಆಯ್ತು ಕಟ್. ಆ ಹುಡುಗರು ಆಡ್ತಿರ್ತಾರೆ. ನಮ್ದು ನಾವ ಬಂದಾಗ 7-8 ವರ್ಷ ಆಯ್ತು. ಈಗ ನಮ್ಗಿಂತ ಜಾಸ್ತಿ ನಮ್ಮ ಅತ್ತೆಯವ್ರು ಎಕ್ಸೈಟೆಡ್ ಆಗ್ಯಾರ. ಆಕ್ಚುಲಿ ಆ ಡ್ರೆಸ್ ಹೆಂಗೆ ಹಾಕೊಂಡು ಫೋಟೋಶೂಟ್ ಮಾಡೋಣ, ಇನ್ಸ್ಟಾಗ್ರಾಮ್ನಾಗ ಹಾಕೋಣ ಫೈನಲಿ ಬಂದೇವಿದೆ ಪಟ ಪಟ. ಚೆನ್ನಾಗಿತ್ತು ಸ್ಟುಡಿಯೋ, ಮನೆಯಿಂದ ಹತ್ತಿರ ಇತ್ತು ಭಾಳ. ನೋಡ್ರಿ ಐಶ್ವರ್ಯನ ರೆಡಿ ಮಾಡತ್ತಾರ. ಆ್ಯಂಡ್ ಮಸ್ತ್ ನನಗೂ ಹಚ್ತಾರ ಅಂತ ಕೇಳ, ಬರೀ ನೀ ಎಷ್ಟು ಚಂದ ಕಾಣ್ಬೇಕ. ಸೊ ಈಗ ನಾನು ಏನು ಮಾಡ್ತೀನಿ, ಹೊರಗೆ ಹೋಗ್ಲಿಲ್ಲ ಐಶ್ವರ್ಯನ. ಐ ವಿಲ್ ಗೋ ಔಟ್ ಆ್ಯಂಡ್ ಐಶ್ವರ್ಯ ರೆಡಿ ಆದಮೇಲೆ ಎಲ್ಲ ಹೇರ್ ಸ್ಟೈಲ್ ಎಲ್ಲ ರೆಡಿ ಆದಮೇಲೆ ಐ ವಿಲ್ ಕಮ್ ಬ್ಯಾಕ್. ಓಕೆ, ನೀ ಕರಿತೀಯ ಅದಲ್ಲ. ನೋಡ್ರಿ ಕಣ್ ಕಿಸ್ ನೋಡತ್ತಾರ ಮಗಳು ರೆಡಿ ಆಗತ್ತಾಳ. ಇಲ್ಲಿ ಚಲೋ ಕಾಣತ್ತೆ, ಚೆನ್ನಾಗಿ ಕಾಣ್ತಾ ಇದೆ. ಚೆನ್ನಾಗಿ ಹೇಳಿದ್ಲ ಲೈಕ್ 6 ಗಂಟೆ ಮುಗಿತಂತ. ಹೇಳ್ರಿ ಏನು ಮಾಡೋದು ಈಗ? ಕೂಳ ಏನು ಹೊಟ್ಟಿಗೆ ನಮಗೆ ಹತ್ತಿಯವರೇ ಹೊಟ್ಟೆಗೆ ಕೂಳೇನು ಮತ್ತೇನು ಭಾಳ ಇಲ್ಲಪ್ಪ, ಇಷ್ಟ ನಮ್ದು. ನಾನು ರೆಡಿ ಆಗೇನೆ. ಇದು ಫಸ್ಟ್ ಔಟ್ಫಿಟ್ ನನ್ನ ಸಿಂಪಲ್ ಐತೆ. ಸೆಕೆಂಡ್ ಔಟ್ಫಿಟ್ ಭಾರಿ ಐತೆ, ಬಟ್ ಸಾಕು ಅನ್ಕೋತೀನಿ ಈಗ ಫೋಟೋಕ್ಕೆ. ಸೊ ನಾವು ರೆಡಿ ಆಗಿ, ಸೊ ನಾನು ರೆಡಿ ಆಗೇನೆ, ಐಶ್ವರ್ಯ ರೆಡಿ ಆಗ. ಆಹಾ, ಈಗ ಫೋಟೋ ಶೂಟ್ ಮಾಡೋಣ ಅಂತ. ಸೊ ನೋಡ್ರಿ, ಆಲ್ಮೋಸ್ಟ್ ನಾನು ರೆಡಿ ಆಗೇನೆ, ಚಲೋ ಕಾಣತ್ತೆ. ಸೊ ಇಲ್ಲೊಂದು ಸೀನ್ನಾಗ ನಮ್ಮದು ಶೂಟ್ ಐತಿ ಈಗ. ಸೊ ಆ ಶೂಟ್ ಕಂಪ್ಲೀಟ್ ಮಾಡೋಣ. ನಾನು ಡಿಸೆಂಟ್ ಕಾಣತ್ತೀನಿ. ಆ್ಯಂಡ್ ಆ್ಯಕ್ಚುಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ಎಲ್ಲ ಅದಾವೆ ಇಲ್ಲಿ. ಸೊ ಇದೊಂದು ಚಲೋ ಆಯ್ತು ನಮ್ಗೆ. ಐಶ್ವರ್ಯನ ಅಂದ ಇಲ್ಲ ಪುಣೆನಾಗೂ ಮಾಡಿಸ್ಕೊಂಡು ಹೋಗೋಣ ಅಂತೇಳಿ. ಆಮೇಲೆ ಬೆಳಗಾವಿಗೆ ಹೋದ್ಮೇಲೆ ಅಲ್ಲೂ ಮಾಡಿಸೋದೈತಿ ಹೌದೌದು. ಬಟ್ ಇದೊಂದು ಮಸ್ತ್ ನೋಡ್ರಿ, ಇನ್ನು ಭಾರಿ ಕಾಣತ್ತಿದೆ. ಇದು ಆ್ಯಕ್ಚುಲಿ ಮದುವಾದ್ಮೇಲೆ ಫಸ್ಟ್ ಫೋಟೋಶೂಟ್ ರೀ. ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಪ್ಲ್ಯಾನ್ ಆಗಿತ್ತು, ಕೋವಿಡ್ ಇರೋದ್ರಿಂದ ಏನೂ ಮಾಡೋಕ್ಕಾಗಲಿಲ್ಲ. ಸೊ ಹಂಗಾಗಿ ಭಯಂಕರ ಎಕ್ಸೈಟ್ಮೆಂಟ್ ತೋರ್ಸಾತಿದ್ವಿ ನಾವು. ಸೊ ಪ್ರಾಪ್ಸೂ ಭಾರಿ ರೈಟ್. ಸೊ ಮಸ್ತ್ ಫೋಟೋಶೂಟ್ ನಡೆದೈತೆ ನಮ್ದು. ಆ್ಯಂಡ್ ಮಜಾ ಬರತೈತಿ. ಬೇರೆ ಬೇರೆ ಸ್ಟೈಲ್, ಬೇರೆ ಮಸ್ತ್ ಫೋಟೋಸ್ ತೊಗೊಳ್ಳೋಣ ಅಂತ. ಆ್ಯಂಡ್ ನಮ್ಮ ಅತ್ತೆಯವರು ಫುಲ್ ಎಕ್ಸೈಟೆಡ್ ಆಗ್ಯಾರ, ಯೋ ಬ್ರೋ ಅಂತ. ಆ್ಯಂಡ್ ನಾನು ನೋಡೋಣ ಹಿಂಗೆ ಕಾಣ. ಆಲ್ರೈಟ್, ಎಲ್ಲ ಚಲೋ ನೋಡೋದೈತಿ. ನನಗೇನು ಪ್ರಾಬ್ಲಮ್ ಇಲ್ಲ, ನಾನು 6-8 ಮಟ್ಟ ಕುಂಡ್ರಬೋದು. ಬಟ್ ಐಶ್ವರ್ಯಾಗ ಭಾಳ ಕುಂಡ್ರಕ್ಕೆ ಆಗಲ್ಲ ಅಂಥೇಳಿ. ಬಟ್ ವಾವ್, ಮಸ್ತ್ ನೋಡೋದು. ಫೋಟೋಗ್ರಾಫರ್ಸು ಚಲೋ ಅದಾರ, ಭಾಳ ಕೋಆಪ್ರೇಟ್ ಮಾಡತ್ತಾರ. ಸೊ ಟಾಪ್ ಅಂತ ಹೇಳಿ ಮಸ್ತ್ ಬೇರೆ ಇದು ಅದಾವ ಇಲ್ಲಿ. 30-40 ಸೆಕೆಂಡ್. ಆಕಾಶ್ ಅವ್ರಿಗೆ ಯಾವಾಗಿಂದ ಜಿಮ್ ಆಮೇಲೆ ಸ್ಟ್ರಿಕ್ಟ್ ಡಯಟ್ ಫಾಲೋ ಮಾಡಕತ್ರು, ಅವಾಗಿಂದ ಭಯಂಕರ ಇಂಪ್ರೂವ್ ಆಯ್ತು. ಸೊ ಡ್ರೆಸ್ಸಿಂಗ್ ಸೆನ್ಸ್ ಆಮೇಲೆ ಎಲ್ಲ ಚಲೋ ಕಾಣಕತ್ತವ ರೀ. ಸೊ ಲಾಸ್ಟ್ ಹಿಂಗೆ ಪೋಸ್ ಕೊಟ್ಟಿದ್ದು 4 years ಬ್ಯಾಕ್ ನಮ್ಮ ಮದುವೆಯಾಗ. ಸೊ ಒಟ್ಟು ಹೀಗೆಲ್ಲ ಪೋಸ್ ಎಲ್ಲ ಕೊಟ್ಟು ಫೋಟೋಶೂಟ್ ಮಾಡಿಸಿಲ್ಲ. ಸೊ ನನಗೂ ಮಜಾ ಬರತ್ತ, ಬಿಕಾಸ್ ಮೇಕಪ್ ಚಲೋ ಮಾಡಿದ್ರೆ ಆ್ಯಂಡ್ ಡ್ರೆಸ್ಸೂ ಮಸ್ತ್ ಅನ್ಸಾತಿತ್ತು. ಸೊ ಎಮೋಷ್ನಲ್ ಮೂಮೆಂಟ್ ಒಂಥರ ರೀ ಇದು. ಇರಾನಿ ಕೆಫೆ ನಮ್ಮ ಮನೆ ಇಲ್ಲಿಂದ ಕಾಣಂಗಿಲ್ಲ ಆ್ಯಕ್ಚುಲಿ, ಬಿಕಾಸ್ ಇವೆಲ್ಲ ಬಿಲ್ಡಿಂಗ್ ಅಡ್ಡದಾವ. ಆ ಬ್ರೌನ್ ಬಿಲ್ಡಿಂಗ್ ಐತಲ್ಲ, ಅದ್ರ ಹಿಂದ್ಗಡೆ ಐತೆ ನಮ್ಮ ಮನೆ. ನಮ್ಮ ಪಪ್ಪ ಹೋದಾದ್ಮೇಲೆ ನಮ್ಮ ಮಮ್ಮಿ ಯಾವುದೂ ಇವೆಂಟ್ಸ್ ಪಾರ್ಟಿಸಿಪೇಟ್ ಮಾಡೋದಾಗಲಿ ಅಥವಾ ಮುಖದ ಮೇಲೆ ಒಂದು ನಗು ಆಗಲಿ ಏನೂ ಮಾಡ್ತಿರ್ಲಿಲ್ಲ. ಸೊ ಮಮ್ಮಿನ ಹೆಂಗಾದರೂ ಮಾಡಿ ಯಾವುದಾರ ಒಂದು ಆ್ಯಕ್ಟಿವಿಟಿಗೆ ತರಬೇಕು ಅನ್ನೋದು ಭಾಳ ಆಸೆ ಇತ್ತು. ಸೊ ಫೋಟೋಶೂಟ್ ಮಾಡ್ಸಿರತ್ತಂತ ಹೇಳಿ ಮಮ್ಮಿಗೆ ನಾನು ಹಿಂಗೆ ಅರ್ಜೆಂಟ್ನಾಗ ಸೀರೆ ರೆಡಿ ಮಾಡಿ ಮಮ್ಮಿಗೆ ಫೋರ್ಸ್ ಮಾಡಿ ನಾ ಆ್ಯಕ್ಚುಲಿ ಪೋಸ್ ಕೊಡ್ಸಕ್ಕೆ ನಿಂದಿರ್ಸೀನಿ. ಆಗಿರ್ತದೆ ಐಶ್ವರ್ಯಾಗಿ ಮಕ್ಕೊಳಕ್ಕೆ ಜಾಗ ಆಯ್ತು, ಮಕ್ಕೊಂಡಳ.
ಐಶ್ವರ್ಯ ಬಿದ್ದುಬಿಟ್ಟಾರೆ ಅಂತ ನಾ ಅನ್ನಂಗಿಲ್ಲ. ಯಾವ ಪೋಸ್ ನೋಡ್ರಿ ಚಲೋ ಫೋಟೋ ಸಲುವಾಗಿ ಎಷ್ಟು ತ್ರಾಸ ತೊಗೋಬೇಕಾಗತ್ತೆ. ನಮ್ಮ ಅತ್ತಿಯವರು ಬಂದು ನಮ್ಮಿಬ್ಬರ ಜೊತೆ ವರ್ಕೌಟ್ ಮಾಡತ್ತಾರ. ನಮ್ಮ ಅಂಟಿಯವ್ರು ವರ್ಕೌಟ್ ಮಾಡತ್ತಾರ. ನಮ್ಮ ಅತ್ತಿಯವ್ರನ್ನೀಗ ಇರಾನಿ ಕೆಫೆ ಕರ್ಕೊಂಡು ಹೊಂಟೇನೆ. ಅವ್ರಿಗೂ ಸ್ವಲ್ಪ ಭಾಳ ದಿವಸದಿಂದ ಇರಾನಿ ಕೆಫೆ ಕರ್ಕೊಂಡು ಹೋಗೋದಿತ್ತು. ಫೈನಲಿ ಬರತ್ತಾರ ನನ್ನ ಜೊತೆ. ನೋಡ್ರಿ ಇರಾನಿ ಕೆಫೆ ಇದೆ. ಈಶ್ವರ್ಯ ನಿಮ್ಮನ್ನು ಕರ್ಕೊಂಬಾ ಅನ್ನತ್ತಿದ್ಲಲ್ಲ. ಲೈಟಾಗಿ ತಿನ್ನೋಣ ಅಂತ ತಿಂದು ಮಸ್ತ್ ಚಾ ಕುಡಿಯೋಣಂತ. ಇಲ್ಲೇ ಬನ್ ಮಸ್ಕ ಚಲೋ ಸಿಗ್ತೈತಿ. ಇಲ್ಲೇ ಬನ್ ಆಮೇಲೆ ಬಟ್ರ್ ಚಲೋ ಸಿಗ್ತೈತಿ. ಬಟ್ರ್ ಅಂದ್ರೆ ಬೆಣ್ಣೆ. ಏನೋ ವಿಚಿತ್ರ ಇಲ್ಲ ಇದು ಹೋಟೆಲ್. ಒಂದು ಸ್ವಲ್ಪ ಎಲ್ಲೋ ಹಳೆ ಕಾಲದಾಗ ಬಂದಂಗೆ ಆಕತ್ತೆ. ಹಳೆ ಕಾಲದಾಗ ಮುಂಬೈನಾಗ ಎಲ್ಲ ಬಂದಂಗೆ ಆಕತ್ತೆ. ಹಿಂಗೈತೆ ಹಾಂ ಅದೇ ಇದು ಹೊಸಾದ್ರಿ. ಇದು ಬೆಣ್ಣೆ ಆಮೇಲೆ ನನಗೂ ಹೊಸಾದಿತ್ತು 10 ವರ್ಷದಿಂದ ಪುಣಕ್ಕೆ ಬಂದಾಗ. ಬಟ್ ಇಲ್ಲಿ ಬಂದ ಮೇಲೆ ರೂಢಿ ಆಯ್ತು. ಮಜಾ ಬರಾಕತ್ತೆ. ಸಂಜೆಗೆ ನಾವು ಬೇಕಂತಲೇ ಬಂದು ಮಸ್ಕ ತಗೊಳ್ಳೋರು. ಅದು ನಮ್ದು ಫೋಟೋ ಶೂಟ್ ಇಲ್ಲೇ ನಡೆದೈತೆ. ಬೆಸ್ಟ್. ಹೌದು, ನಾ ಇಷ್ಟು ದೊಡ್ಡದೈತೆ ಅನ್ಕೊಂಡಿರಲಿಲ್ಲ ಬಿಲ್ಡಿಂಗ್. ಆಮೇಲೆ ಒಳಗೆ ಹೋದ್ಮೇಲೆ ಗೊತ್ತಾಯ್ತು 10-12 ಫ್ಲೋರ್ ಅದಾವಲ್ಲ. ನೋಡ್ರಿ ಚಲೋ ಕಾಣತ್ತಿಲ್ಲ. ಅಷ್ಟು ಹತ್ರ ಮುಖದಾಗ ಬಂದು ಯಾವ ನೋಡ್ತಾನ. ಸಮೋಸ ಹಿಂಗಿರ್ತಾವೆ. ಇದೇನೈತಲ್ಲ ನಂದು ಆ್ಯಕ್ಚುಲಿ ಕಾಲ್ ಐತಿ ಈಗ 6 ಗಂಟೆಗೆ. ಈ ಬ್ಯಾಡ್ರಿ ಹೊಡ್ತಂತ ನಂದು. ನೋಡ್ರಿ ಈ ಔಟ್ಫಿಟ್ ಏನೈತಲ್ಲ ನಂದು, ಇದು ಭಾರಿ ಪ್ರೀಮಿಯಮ್ ಐತೆ. ಬಟ್ ಅದು ಫೋಟೋಗೆ ಚಂದ ಕಾಣ್ತದೆ ಅಂತ ಹೇಳಿ ಅದನ್ನೇ ಹಾಕ್ಕೊಂಡಿದ್ವಿ. ಇದ್ರಾಗ ಆ್ಯಕ್ಚುಲಿ ರೀಲು ಆಮೇಲೆ ವಿಡಿಯೋ ಫೋಟೋಸ್ ಇದ್ರಾಗೂ ತೊಗೊಳೋರಿದೆ. ಬಟ್ ಇದ್ರಾಗ ರೀಲದ್ದು ಪ್ಲ್ಯಾನ್ ಐತೆ. ಹೀಗಾಗಿ ಮಸ್ತ್. ನನಗೆ 2 ಔಟ್ಫಿಟ್ ಮತ್ತು 2 ಪ್ರಾಪ್ಸದ್ದು ಪ್ಯಾಕೇಜ್ ಬುಕ್ ಮಾಡಿದ್ದೆ ರೀ. ಸೊ ಇದು ನನ್ನ ಸೆಕೆಂಡ್ ಔಟ್ಫಿಟ್. ಸೊ ಇದ್ರಾಗ ಆಕಾಶಂದು ಸೂಟ್ ಭಾರಿ ಚಂದ ಕಾಣತ್ತಿದೆ ರೀ. ಆಮೇಲೆ ನನ್ನ ಡ್ರೆಸ್ಸೂ ಚಂದ ಕಾಣತ್ತಿದೆ ಅಂತಂತೇಳಿ ಅನ್ನತ್ತಿದ್ರಲ್ಲಿ. ಸೊ ಹೆಂಗೆ ಕಾಣತ್ತೀವಿ ಅನ್ನೋದು ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ರೀಲಿಗೆ ಒಂದು ಫುಟೇಜ್ ತೊಗೊಳತ್ತರಿ. ಹೀಗೆ ಒಬ್ರಿಗೊಬ್ರು ನೋಡಿಕೊಂಡು ಶೋಲ್ಡರ್ ಕೇಸ್ ಮಾಡ್ಬೇಕಂತೆ. ಸೊ ಒಂಥರ ಅನ್ಸಾತಿ. ಸೊ ಫೈನಲಿ ಈ ಡ್ರೆಸ್ನಾಗ ಶೂಟ್ ನಡೆದತ್ತು ನಮ್ದು. ಮಸ್ತ್ ಕಾಂಬಿನೇಷನ್ ಆಗೈತೆ ನಂದು ಐಶ್ವರ್ಯ ಅಂದ. ಲಿಟ್ರಲಿ ಎಲ್ಲೋ ಇದಕ್ಕೆ ಎಲ್ಲಿದೆ ಟರ್ಕಿ ಇಲ್ಲ ಗೋವಾಕ್ಕೆ ಬಂದೇವು ಮೋಸ್ಟ್ಲಿ. ಹಂಗೆ ಅನ್ಸತ್ತದ. ಟರ್ಕಿ ಪ್ಲ್ಯಾನ್ ಮಾಡಿದ್ದಿಲ್ಲ. ಹಿಂಗೆ ಹಾಕಿತ್ತು. ಅಲ್ಲಿಯೋ ಕ್ರಿಶ್ಚಿಯನ್ ಟೈಪ್ ಆಗ್ತಿತ್ತು. ಬಟ್ ನೋಡ್ರಿ ಮಸ್ತ್ ಕಾಣ. ಅದು ಮುಂದ್ರೆ ಮಜಾ ಬಂತ. ಚಂದ ಕಾಣತ್ತೀವಿ ಇಬ್ರು. ಎಷ್ಟು ಚಂದ ಕಾಣತ್ತೆ. ಮಸ್ತ್ ಭಾಳ. ವಾಹ್ ಕ್ಯಾ ಬಾತ್. ಇಲ್ಲಿ ನೋಡ್ರಿ ನಮ್ದು ಊರ್ವಶಿ ರಂಬೆ ಏನೇನಂತೀರಿ ನೋಡ್ರಿ. ಮಸ್ತ್ ಕಾಣತ್ತೆ. ಹೊಸ ಸೆಟಪ್ ಮಾಡಕತ್ತೀರಿ. ನಮಗೆ ಈ ಶೂಟ್ನಾಗ ಒಟ್ಟೆ ಮಜಾ ಬಂತ. ನಮ್ಮ ಅತ್ತಿಯವ್ರಿಗೂ ಮಜಾ ಬಂತು. ಬೇಸರ ಆತಲ್ಲ ಮತ್ತು ಮಜಾ ಬಂತು. ಮನ್ಯಾಗ ಕೂತ್ರಿ ಏನು ಮಾಡ್ತೀರಿ. ಎ ಸಿ ಸಂಬಂಧ ತ್ರಾಸ ಆಗುತ್ತೆ. ಮಾರ್ನಿಂಗ್ ಆಫ್ಟರ್ನೂನ್ 1 o'clock ಬಂದೇವ್ರಿ. ಈಗ ಆಲ್ಮೋಸ್ಟ್ 6:30. ಭಯಂಕರ ಸುಸ್ತಾಗೈತೆ ರೀ. ರೊಕ್ಕ ಕೊಟ್ಟೇವನ್ನೋ ಸಂಕಟಕ್ಕೆ ಪೋಸ್ ಕೊಡತ್ತೆ ನೋಡ್ರಿ. ಆಲ್ರೈಟ್ ಸ್ನೇಹಿತರೆ, ಭಾಳ ಮಜಾ ಬಂತು ಇವತ್ತು ಶೂಟಿಂಗ್. ಆ್ಯಂಡ್ ಐಶ್ವರ್ಯನ ಎಂಜಾಯ್ ಮಾಡಿದ್ಲು. ಬಟ್ ಅಫ್ಕೋರ್ಸ್ ಸುಸ್ತಾಗೈತೆ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಅದು ಸುಸ್ತೇಶ್ವರ ಆಗೇಶ್ವರ. ನಮ್ಮ ಅತ್ತಿಯವ್ರು ಭಯತಾರ ನಡ್ರೋ ನಮ್ಗಿಂತ ಜಾಸ್ತಿ ನಮ್ಮ ಅತ್ತಿಯವ್ರು ಸುಸ್ತಾಗ್ಯಾರ. ಏನು ನೋಡ್ಬೇಕು. ಬರ್ರಿಲ್ಲ ಅತ್ತಿಯವರು ಬರ್ರಿ. ಇಂಜೆಕ್ಷನ್ ಮಾಡಿಸ್ಕೊಳೋದಿತ್ತು ರೀ. ಹಿಂಗಾಗಿ ದವಾಖಾನಿಗೆ ಇಲ್ಲಿ ಬಂದೇವಿ. ಆ್ಯಕ್ಚುಲಿ ಈಗ ಯಾರ ಕಡೆ ಡೆಲಿವರಿ ಮಾಡಿಸ್ಕೋಬೇಕಲ್ಲ, ಸಾರಿ ಯಾರ ಕಡೆ ತೋರ್ಸಾತಿದ್ವಿ, ಈಗ ಆಕೆ ಕಡೆ ತೋರಿಸಿದ್ರೆ ಆಕೆ ಬೈದ ಬಿಡ್ತಾಳೆ. ಯಾಕಂದ್ರೆ ಈಗ ನಾವು ಯಶಿಕಾ ಪೂಜಾರ್ ಕಡೆ ಡೆಲಿವರಿ ಮಾಡಿಸೋದು. ಹಿಂಗಾಗಿ ನಾವು ಬೆಳಗಾಂಗೆ ಹೊಂಟೇವಿ. ಸೊ ಎಲ್ಲ ಗದ್ದಲ ಒಟ್ಟು. ಒಂದು ದವಾಖಾನೆ ಐತೆ ನಮಗೆ ಗೊತ್ತೇ ಇಲ್ಲ. ಧನ್ವಂತರಿ ಕ್ಲಿನಿಕ್. ಐಶ್ವರ್ಯಾಗ ಏನೋ ಇದು ಕೊಡೋದೈತಂತ ಇಂಜೆಕ್ಷನ್. ಬಟ್ ಕೊಡೋದೈತಲ್ಲ ಹೋದ್ವಿ 3-4 ದವಾಖಾನೆ ಅಡ್ಡಾಡಿದ್ವಿ. ಎಲ್ಲೂ ಅವೈಲೇಬಲೇ ಇರಲಿಲ್ಲ. ಡಾಕ್ಟರ್ಸ್ ಅವೈಲೇಬಲ್ ಇರಲಿಲ್ಲ. ಏನು ಮಾತಾಡತ್ತೇನೆ. ಎಕ್ಸಾಸ್ಟ್ ಆಗ್ಯಾವಲ್ಲ. ಫ್ಲ್ಯಾಶ್ ಇಲ್ಲ ನನ್ನ ಮುಖ ತೋರಿಸ್ತಿದ್ದೆ ನನಗೆ. ನೋಡ್ರಿ ದವಾಖಾನೆ. ಸಾರಿ ಇದು ದವಾಖಾನೆ. ಇದು ಗುಡಿ. ಇಲ್ಲಿಂದ ಅಪಾರ್ಟ್ಮೆಂಟ್. ಇಲ್ಲೇ ನಮ್ಮ ಮನೆ ದೊಡ್ಡದಿಂದ ಈ ಕಡೆ ದೊಡ್ಡ ಬಿಲ್ಡಿಂಗ್.
ಎಲ್ಲ ಚಲೋ ಐತಿದೆ ಆಜು ಬಾಜು ಏನು ಬೇಕೆಲ್ಲ ಬಂದೆ. ಇಷ್ಟು ಹತ್ರ ಇದ್ದಿದ್ದು ನಮ್ಗೆ ಗೊತ್ತೇ ಇಲ್ಲ ಅವಾಗನೇ. ಎಂಥ ಜೀವನದಾಗ ಯಾವಾಗ ಏನು ಹೇಳತ್ತೆ ಮಸ್ತ್ ಸ್ವೀಕರಣೆ ಚಪಾತಿ ಎಲ್ಲ ಹೋಳ್ಗೆ ಯಪ್ಪ ಕಣ್ಣು ಹಚ್ಚಾಕಲ್ಲೇ ಅಷ್ಟು ತುಪ್ಪ ಹಾಕ್ತಾರೆ. ನೀವು ತಿನ್ನಂಗಿಲ್ಲ ತಿಂತಾಬಿಟ್ಟು ತುಪ್ಪನ ನೀಲಮ್ಮನ ಕೈಯಾಗ ಸಿಕ್ಕ ತಿನ್ನೊಳ್ಳಾಕ್ಬಿಡು. ಬಹಳಷ್ಟು ಜನಕ್ಕೆ ಪ್ರಶ್ನೆ ಕಾಡ್ಬೋದು ರೀ ಜರ್ಮನಿ ಸೀರೀಸ್ ಯಾಕೆ ಸ್ಟಾಪ್ ಮಾಡಿದ್ರಿ ಅಂತಂತ ಹೇಳಿ. ಸೊ ಸ್ಟಾಪ್ ಮಾಡಿಲ್ಲ ರೀ, ನಾನು ಆ ಮೆಮ್ರೀಸ್ ಶೇರ್ ಮಾಡ್ತೀನಿ. ನಾವು ಸ್ವಿಟ್ಜರ್ಲ್ಯಾಂಡ್, ಪ್ಯಾರಿಸ್ ಹಾಗೆ ಬೇರೆ ಬೇರೆ ಕಂಟ್ರೀಸಿಗೆ ಹೋಗೀವಿ, ನಿಮಗೆ ತೋರಿಸ್ಬೇಕನ್ನುವಂಥ ಪ್ರಯತ್ನ ಭಾಳ ಮಾಡೇವಿ. ಸೊ ಆ ಲಾಗ್ಸನ್ನು ನಾನು ಮುಂಬರುವ ದಿನಗಳೊಳಗೆ ಹಾಕ್ತೀನಿ. ಬಟ್ ನನಗೆ ಪ್ರೆಗ್ನೆನ್ಸಿ ಸೀರೀಸನ್ನು ಕಂಟಿನ್ಯೂ ಮಾಡಬೇಕು, ನಿಮಗೆ ನನ್ನ ಮೆಮರೀಸ್ ಎಲ್ಲ ಹಂಚ್ಕೋಬೇಕು ಅಂತ ಹೇಳಿ ಅನ್ನಿಸ್ತು. ಸೊ ಹಂಗಾಗಿ ನಾನು ಪುಣೆನಾಗ ಫೋಟೋಶೂಟ್ ಮಾಡಿಸಿದ ಮೆಮರೀಸ್ ನಾನು ನಿಮಗೆ ಹಂಚ್ಕೊಂಡೇನಿ. ಎಂಜಾಯ್ ಮಾಡ್ತೀರಂತ ಅಂದ್ಕೊಂಡೇನಿ.